ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ನೋಡ್ಬೋದು, ನೆನ್ನೆ ಕಂಬ ಸ್ಥಾಪನೆ ಆಗಿದೆ. ಅದಕ್ಕೆ ಇವತ್ತು ಊರವ್ರು ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಹಬ್ಬಕ್ಕೆಲ್ಲ ಏನೇನು ಮಾಡಬೇಕು ಅಂತ. ನೋಡಿ, ಇಲ್ಲಿ ಕುತ್ಕೊಂಡಿರೋರೆಲ್ಲ ಫುಲ್ ಊರು ಮುಖಂಡ್ರಿ ಅವರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಮನೆದೇವ್ರ ಗುಡಿ ಗುಡ್ರು ಡೈಲಿ ನೀರು ತೊಗೊಂಬರಕ್ಕೆ ಹೋಗ್ತಾರೆ. ಅವ್ರಿಗೆ ಅಡುಗೆ ಮಾಡೋಕ್ಕೆ ಮತ್ತು ಅವ್ರ ಸ್ನಾನಕ್ಕೆಲ್ಲ ನೀರು ಬೇಕಾಗುತ್ತಲ್ಲ, ಅದಕ್ಕೆ ಅವರು ಡೈಲಿ ಹೋಗಿ ತೊಗೊಂಬರ್ತಾರೆ. ನೀರನ್ನ ಸ್ಟೋರ್ ಮಾಡಿಕೊಂಡಿರಲ್ಲ, ಡೈಲಿ ಅಲ್ಲಲ್ಲೇ ತಂದು ಅಲ್ಲಲ್ಲೇ ಮಾಡ್ತಾರೆ. ನೋಡಿ, ನಿನ್ನೆ ಕಂಬ ಸ್ಥಾಪನೆ ಆಗಿದೆಯಲ್ಲ, ಅದರಿಂದ ಊರಲ್ಲಿ ಯಾರು ಒಗ್ಗರಣೆ ಹಾಕಲ್ಲ. ನೋಡಿ, ಹಬ್ಬ ಅಂದರೆ ಫುಲ್ ಎಲ್ಲ ಅಡುಗೆ ಮಾಡ್ಕೊಂಡು ರುಚಿ ಊಟ ಮಾಡ್ತಾರೆ. ನಮ್ಮೂರಲ್ಲಿ ಕಂಬ ಈಗ ನೋಡಿ, ಇದೇ ಕಂಬ ಅಲ್ವಾ, ಈ ಕಂಬ ಕೆಳವರೆಗೂ ಯಾರು ಏನೋ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಂಗಿಲ್ಲ, ಎಲ್ಲ ಏನೂ ಮಾಡೋಂಗಿಲ್ಲ. ಎಲ್ಲ ಫುಲ್ಲು ಕಟ್ಟುನಿಟ್ಟಾಗಿ ಮಾಡ್ತೀವಿ ಹಬ್ಬನ ನಾವು. ನೋಡಿ, ಇದೇ ಕಂಬ ನೋಡಿ, ನಾನು ಹೇಳಿದ್ನಲ್ಲ ನಾನು, ಮಾರಮ್ಮನ ಗಂಡ ಅಂತ ಇದೆ ಇದ್ರ ಮುಂದೆ ಕಟ್ಟೋದು ಅಂತ. ನೋಡಿ, ಕಟ್ಟಿದ್ರು ನೋಡಿ. ನಾವು ಒಗ್ಗರಣೆ ಹಾಕ್ತಿರೋದ್ರಿಂದ ಹಬ್ಬದ ಟೈಮಲ್ಲಿ ನೋಡಿ, ಅದಕ್ಕೆ ಈರುಳ್ಳಿಗೆ ಮಸಾಲೆ ಹಾಕ್ಬಿಟ್ಟು ಹಂಗೆ ಕುದಿಸ್ಕೊಂಡು ಸಾಂಬಾರು ಥರ ತಿನ್ನೋದು ನಾವು. ನೋಡಿ, ಮಸಾಲೆ ಹಾಕ್ತಾಯಿದ್ರೆ ನೋಡಿ. ಇವಾಗ ನಮ್ಮ ಈ ಸಲ ಹಬ್ಬ 12 ದಿವಸದ ಹಬ್ಬ ಸಿಕ್ಕಿರೋದ್ರಿಂದ ಬರೀ ನಮ್ಮೂರಲ್ಲಿ ಅಷ್ಟೇ ಕಂಬ ಸ್ಥಾಪನೆ ಆಗಿರೋದು. ಬೇರೆ ಊರಿಗೆಲ್ಲ ನಾವು ಸುತ್ತಮುತ್ತೂರವರೆಲ್ಲ ಸೇರಿ ಹಬ್ಬ ಮಾಡೋದು ಹಬ್ಬನ. ಅದಕ್ಕೆ ಹೆಬ್ಬಾರೆ ನಾಳೆಯಿಂದ ಬೇರೆಯವ್ರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೆಬ್ಬಾರೆ ಯಾವಾಗ ಬೇರೆಯವ್ರಿಗೆ ಸ್ಟಾರ್ಟ್ ಹೋಗುತ್ತೋ ಆ ಊರಲ್ಲಿ ಅವತ್ತಿಂದ ಒಗ್ಗರಣೆ ಹಾಕಲ್ಲ, ಹಬ್ಬದ ಕೊಂಡ ಆಗೋವರೆಗೂ. ಅದನ್ನು ಹಂಚಿದ ಸಾರೋದು ಅಂತ ಹೇಳ್ತಾರೆ. ನೋಡಿ, ಒಂದೊಂದು ದಿವಸ ಒಂದೊಂದು ಊರಿಗೆ ಹೋಗುತ್ತೆ ಹೆಬ್ಬಾರೆ. ನೋಡಿ, ಸುತ್ತಮುತ್ತ ಇರೋ ಊರಿಗೆಲ್ಲ ಎಲೆಕಡಕ್ಲು, ದೇವಸಂದ್ರ, ಕಡಬನಹಳ್ಳಿ ಇವಕ್ಕೆಲ್ಲ ಎಲ್ಲ ಊರಿಗೂ ಹೋಗುತ್ತೆ.
ಹಾಗೆ ಹೆಬ್ಬರಮ್ಮನ ಗುಡಿ ಇರ್ತಾರಲ್ಲ, ಅವರು 15 ದಿವಸದ ಹಬ್ಬ ಸಿಕ್ಕಿದಾಗ ಒಂದು ದಿವಸ ಬಿಟ್ಟು ದಿವಸ ಹೋಗ್ಬಿಟ್ಟು ಧೂಪ ಹಾಕ್ಸ್ಕೊಂಬರ್ತಾರೆ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಸಲ 12 ದಿವಸದ ಹಬ್ಬ ಸಿಕ್ಕಿರೋದ್ರಿಂದ ಡೈಲಿ ಹೋಗ್ತಾರೆ. ಡೈಲಿ ಧೂಪ ಹಾಕ್ಸ್ಕೊಂಬರಕ್ಕೆ ಹೋಗ್ತಾರೆ. ಫಸ್ಟು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾರೆ, ಆಮೇಲೆ ವರದರಾಯನ ಗುಡಿ ದೇವಸ್ಥಾನ ಅಂತಿದೆ ಅದ್ರ ಪಕ್ಕನೇ ಅಲ್ಲಿಗೆ ಹೋಗ್ತಾರೆ. ಮತ್ತು ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮತ್ತೆ ದೊಡ್ಡ ಚೌಡಮ್ಮ ಗುಡಿ ಅಂತಿದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿರ್ಗಿ ವಾಪಸ್ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಹೂ ಮಾಲೆ ಹಾಕ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಡೈಲಿ. ತೊಳೆನಷ್ಟೇ ನೋಡಿ, ಸುಮ್ಮನೆ ಕಂಬಸ್ಥಾಪನೆ ಆದ ದಿನದಿಂದ ಡೈಲಿ ಸಂಜೆ 7 ಗಂಟೆಗೆ ತಮಟೆ ಬಡಿಯವ್ರು ಬರ್ತಾರೆ. ರಂಗ ಕುಣಿತ ಎಲ್ಲ ಮಾಡ್ತಾರೆ. ಊರವರೆಲ್ಲ ಬಂದ್ಬಿಟ್ಟಲ್ಲಿ ರಂಗ ಕುಣಿತ ಡ್ಯಾನ್ಸ್ ಮಾಡ್ತಾರೆ. ನೋಡಿ, ನಾನು ಮಾಡಿದ್ದೀನಿ. ಇವಾಗ ನೋಡಿ ಗುಡ್ರು ಊಟ ಮಾಡ್ತಾಯಿದ್ದಾರೆ. ಅವರು ಗುಡ್ರು ಊಟ ಮಾಡೋದು ಒಂದು ದಿವಸಕ್ಕೆ ಒಂದೇ ಟೈಮ್ ಊಟ ಮಾಡೋದವರು. ಅದು ನೈಟ್ 11 ಗಂಟೆ 12 ಗಂಟೆಗೆ ಊಟ ಮಾಡೋದವರು. ಅವ್ರು ಊಟ ಮಾಡ್ಬೇಕಾದ್ರೆ ಟಮಟೆ ಸೌಂಡಲ್ಲಿ ಊಟ ಮಾಡೋದು. ಆ ಟಮಟೆ ಸೌಂಡ್ ಬಿಟ್ಟು ಬೇರೆ ಅವ್ರಿಗೇನಾದರೂ ಕೇಳಿಸಿದ್ರೆ ಅವ್ರು ಊಟನೇ ಮಾಡಲ್ಲ, ಊಟನೇ ನಿಲ್ಲಿಸ್ಬಿಡ್ತಾರೆ. ಹಾಗೆ ಟಮಟೆ ಬಡಿಯೋರು ಅಷ್ಟೇ, ಟಮಟೆ ಬಡಿಯೋ ಸೌಂಡಲ್ಲೂ ಏನಾದರೂ ಆ ಕಡೆ ಆದ್ರೂ ಊಟ ಮಾಡಲ್ಲ ಅವರು. ನಾಯಿ ಬೊಗ್ಳೋ ಸೌಂಡು, ಗಾಡಿ ಹೊಡೋ ಸೌಂಡ್ ಏನೇ ಕೇಳಿಸಿದ್ರು ಊಟ ಮಾಡಲ್ಲ. ಅದಕ್ಕೆ ಅವರು ಯಾರು ಓಡಾಡ್ದಿರೋ ಟೈಮಲ್ಲಿ, ಏನೂ ಆಗದಿರೋ ಟೈಮಲ್ಲಿ ಊಟ ಮಾಡೋದು. ನೈಟ್ 12 ಗಂಟೆ 11 ಗಂಟೆ ಥರ ಅಷ್ಟೊತ್ತಿಗೆ ಊಟ ಮಾಡ್ತಾರೆ. ಇವಾಗ ನಾವು ತಿರ್ಗಾ ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಯಾಕಂದರೆ ನನ್ನ ತಮ್ಮಂಗೆ ಎಕ್ಸಾಮ್ ಇದೆ. ನಮ್ಮ 12 ದಿವಸ ಅಲ್ವ ಇರೋದು, ಅದಕ್ಕೆ ವಾಪಸ್ ಬರ್ತಾ ಇದ್ದೀವಿ.